ಹೊಸ ಕಾರ್ ತಂದಿದ್ದ. ಅದೇ ಕಾರ್ ತಂದು ಮನೆ ಮುಂದೆ ನಿಲ್ಸಿದ್ದ. ಒಂದಿನ 2 ದಿನ ಆಗಿತ್ತು ಅಷ್ಟೇ. ಆ ಹುಡುಗ ಅವನ ಮಗ ಒಂದು ಸಣ್ಣ ಮಳೆ ತಗೊಂಡು ಆ ಕಾರ್ ಗಾಡಿ ಹಿಂದ್ಗಡೆ ಏನೋ ಒಂಚೂರು ಹೀಗೆ ಗೀಚಿದ್ದ, ಬರ್ದಿದ್ದ. ಅಪ್ಪ ಬಂದವನೇ ಹೊಸ ಕಾರ್ಲಿ ಮಗನೇ ಅಂತ ಕಪಾಳಿಗೆ ಹೊಡೆದಾಗ ತಪ್ಪಿ ಎಲ್ಲೋ ಒಂದು ಕಡೆ ಬಡದು ಮಗ ಉಸಿರುಗಟ್ಟಿ ಬಿತ್ತು. ಆಮೇಲೆ ಏನಾಗಿತ್ತು, ಹಿಂಗ್ಯಾಕ್ ಮಾಡಿದೆ ಅಂತ ಫ್ರೆಂಡ್ಸ್ ಎಲ್ಲ ಬಂದು ನೋಡ್ತಾರೆ. ಆ ಕಾರಿನ ಮೇಲೆ ಬರ್ದಿದ್ದು ಏನ್ ಗೊತ್ತಾ ಹುಡುಗ, ಅಪ್ಪ ಐ ಲವ್ ಯು, ಡ್ಯಾಡಿ ಐ ಲವ್ ಯು. ಆಮೇಲೆ ಅಪ್ಪ ಬಿದ್ದು ಅಳ್ತಾನೆ, ನೋ ಆಗ್ತದ, ನಾನು ಎಮೋಷನಲ್ ಆಗಿ ಸಿಟ್ಟಿನಲ್ಲಿ ನಾನು ನನ್ನ ಮಗನನ್ನ ಹೊಡೆದು ಕೊಂದಲ್ಲ ಅಂತ. ದಯವಿಟ್ಟು ಯು ಡೋಂಟ್ ಬಿ ಎಮೋಷನಲ್. ಎಷ್ಟೋ ಜನ ಪಾಲಕರನ್ನ ನಾನು ನೋಡ್ತಾ ಇರ್ತೀನಿ, ಅಲ್ಲಿ ನೋಡು ಆ ಮಗ ಎಷ್ಟು ಶಾಣೆ ಅದಾನ, ಎಷ್ಟು ಬರ್ದಾನ ನೋಡು, ಎಷ್ಟು ಚಂದ ಬರೀತಾನ ನೋಡು ಅಂತ ಹಗಲೆಲ್ಲ ನಮ್ಮ ಮಕ್ಕಳಿಗೆ ನಾವು ಚುಚ್ಚುತ್ತಾ ಇರ್ತೀವಿ. ದಯವಿಟ್ಟು ಯಾರು ಚುಚ್ಚಾಕ್ ಹೋಗ್ಬೇಡಿ ಆ ತರ. ಯಾಕಂದ್ರೆ ಯು ಡೋಂಟ್ ಕಂಪೇರ್ ಯುವರ್ ಚಿಲ್ಡ್ರನ್ ವಿತ್ ಅದರ್ಸ್ ಅಂಡ್ ಯು ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್. ನೀವು ನಿಮ್ಮನ್ನ, ನಿಮ್ಮ ಮಕ್ಕಳನ್ನ ಇನ್ನೊಬ್ಬರ ಮಕ್ಕಳ ಜೊತೆ ದಯವಿಟ್ಟು ಹೋಲಿಸ್ಲಿಕ್ಕೆ ಹೋಗಬೇಡಿ. ಅವರೇ, ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳೇ, ನೀವು ನೀವೇ, ಅವರು ಅವರೇ. ಯಾಕಂದ್ರೆ ಇದು ಇಲ್ಲಿ ಅವ್ರು ಯಾರೋ ಒಬ್ರು ಕೋಚಿಂಗ್ ಕೊಡಿಸಿದ್ದಾರೆ, ಇನ್ನೇನೋ ಮಾಡಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ, ಇನ್ನೇನೋ ಆ ಮಗು ಶಾಣೆ ಐತಿ ಅಂತ ನಮ್ಮ ಮಗು ದಡ್ಡ ಅಂತ ನೀವು ಯಾರು ದಯವಿಟ್ಟು ಮಗುನನ್ನ ಭಯಕ್ಕೆ ಹೋಗ್ಬೇಡ್ರಿ. ನೋಬಡಿ ಇಸ್ ಡಲ್ ಇನ್ ದ ವರ್ಲ್ಡ್. ಜಗತ್ತಿನಲ್ಲಿ ಯಾರೂ ದಡ್ರಿಲ್ಲ. ಆದ್ರೆ ಆ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರ ಅಂತಕ್ಕಂಥದ್ದಿದೆ ಅಲ್ಲ, ಆ ಸಂಸ್ಕಾರ ಸಿಕ್ಕಾಗ ಮಾತ್ರ ಆ ಮಗು ಒಂದು ಒಳ್ಳೆಯ ಜಾಣ ಆಗ್ತದ ಮತ್ತು ಬುದ್ಧಿವಂತ ಆಗ್ತದ. ಅವಕಾಶಗಳು ಸಿಗಬೇಕು. ಈ ಒಳ್ಳೆ ಅವಕಾಶ ಪಡ್ಕೊಂಡಿದ್ದೀರ ತಾವೆಲ್ಲ. ನನಗನ್ಸಿದ ಮಟ್ಟಿಗೆ ಈ ರಾಠೋಡ್ ಸರ್ ಶಾಲೆಗೆ ಏನು ಕಳಿಸಿದ್ದೀರಲ್ಲ, ಒಳ್ಳೆಯ ಶಿಕ್ಷಣ ಜೊತೆಗೆ ಒಳ್ಳೆಯ ಸಂಸ್ಕಾರ ಕೂಡ ಸಿಗ್ತಾ ಇದೆ. ಒಳ್ಳೆಯ ಸಂಸ್ಕಾರ ಮತ್ತು ಶಿಕ್ಷಣಕ್ಕೆ ವ್ಯತ್ಯಾಸ ಇದೆ. ಬರೀ ಶಿಕ್ಷಣ ಸಿಕ್ಕರೆ ಸಾಲೋದಿಲ್ಲ. ಯಾಕಂದ್ರೆ ಒಬ್ಬ ದೊಡ್ಡ ಆಫೀಸರ್, ದೊಡ್ಡ ಆಫೀಸರ್ ಆಗಿದ್ದ, IAS ಆಫೀಸರ್. ನೋಡಿದ್ರೆ ಜನ ಎಲ್ಲ ಹೆದರ್ತಿದ್ರು. ಒಂದ್ಸಲ ಊರಿಗೆ ಬಂದವನೇ ಹಾಗೆ ಸೀದಾ ಅವ್ರು ಹೊಲಕ್ಕೆ ಹೋದ. ಹೊಲದಲ್ಲಿ ಒಂದು ದೊಡ್ಡ ಗಿಡ ಇತ್ತು. ಕೇಳಕತ್ತೀರಿ ಅಂದ್ಕೋತೀನಿ, ಸಂಸ್ಕಾರ ಕುರಿತು ಒಂದೆರಡು ಮಾತು. ಆ ಗಿಡದಲ್ಲಿ ಒಂದು ಗುಬ್ಬಿ ಗೂಡು ಕಟ್ಟಿತ್ತು. ಅದನ್ನ ನೋಡಿದ, ಗುಬ್ಬಿ ಗೂಡು ಬಹಳ ಚಂದ ಅನಿಸ್ತು. ಅಲ್ಲೇ ಆಳು ಮನುಷ್ಯ ಇದ್ದ, ಒಬ್ಬ ಆಳು ಹುಡುಗ ಇದ್ದ. ಆ ಹುಡುಗನ ಕರೆದ, 10-15 ವರ್ಷದ ಮಗು ಅದು. ಆ ಗಿಡ ಹತ್ತಿ ಆ ಗುಬ್ಬಿ ಗೂಡು ಹರಿದು ಕೊಡು ಅನ್. ಆ ಹುಡುಗ ಇದ್ದ, ನನಗೆ ಗಿಡ ಹತ್ತಕ್ ಬರೋದಿಲ್ಲ ಅನ್. ಹೋಸಲ ಬಂದ ಗಿಡ ಹತ್ತಿ ಮಾವಿನಕಾಯಿ ಹರಿದು ಕೊಟ್ಟೆ ಅಲ್ಲ, ಈಗೇನಾಗೈತಿ ಆ ಗುಬ್ಬಿ ಗೂಡು ಹರಿದು ಕೊಡು ಅನ್. ನಾನು ಮಾವಿನಕಾಯಿ ಹರಿದು ಕೊಟ್ಟಿರ್ಬೋದು, ನಾನು ಗುಬ್ಬಿ ಗೂಡನ್ನ ಕಿತ್ಕೊಡಕ್ ಆಗೋದಿಲ್ಲ ಅನ್. ಯಾಕ್ಲೆ ಅಂತ ಬೈದಾಗ ಆ ಹುಡುಗ ಹೇಳ್ತಾನೆ, ಸಾಹೇಬ್ರ ನೀವು ದೊಡ್ಡ ಸಾಹೇಬರು, ಆ ಗುಬ್ಬಿ ಅಲ್ಲಿ ತತ್ತಿ ಇಟ್ಟು ಮರಿ ಮಾಡಿ ಆ ಮರಿಗೆ ಈಗ ತಿನ್ನಕ್ ಏನಾದ್ರು ತರ್ಬೇಕಂತ ಈಗ ಹೊರಗಡೆ ಹಾರಿ ಹೋಗ್ಯದ. ಅದ್ರ ತಾಯಿ ಹೊರಗಡೆ ಹೋಗ್ಯದ ಹಾರಿ, ಅದು ತಿನ್ಲಾಕ್ ತರ್ಲಿಕ್ಕೆ ಹೋಗ್ಯದ ಗುಬ್ಬಿಗೆ, ಮರಿಗೆ. ಅದನ್ನ ತರದ್ರಾಗ ಏನಾದ್ರು ಗುಬ್ಬಿ ಗೂಡ್ತಿತ್ತು, ನೀನ್ ಕೈಯಾಗ ಕೊಟ್ರ ಮರಿಯನ್ನ ಬೀಸಾಕಿ ಹೋಗುದು, ನೀನ್ ಮನೆಗೆ ಹೋಗ್ತೀಯ. ಅವಾಗ ಗುಬ್ಬಿ ಅಲ್ಲಿ ಹಾರಾಡ್ತಾ ಬಂತು ಅಂತಂದ್ರೆ ಅದ್ರ ಮರಿಯನ್ನ ಕಳ್ಕೊಂಡಂತ ಗುಬ್ಬಿಗೆ ಆಗ್ತಕ್ಕಂಥ ನೋವಿನವರು ನಿನಗೇನಾದ್ರೂ ಇದೆಯಾ? ಆ ಸೆಂಟಿಮೆಂಟ್, ಆ ಭಾವನೆ ಕಲ್ತವ್ರಿಗೆ ಇರೋದಿಲ್ಲ. ಬಹಳಷ್ಟು ಕಲ್ತವ್ರು, ಬಹಳಷ್ಟು ಮುಂದುವರೆದವರು ಅನ್ನೋರಲ್ಲಿ ಸಂಸ್ಕಾರ ಇರೋದಿಲ್ಲ. ಎಲ್ಲರಲ್ಲಿ ಅಂತಲ್ಲ, ಬಹಳಷ್ಟು ಜನರಲ್ಲಿ ಅದು ಇರೋದಿಲ್ಲ. ಸೊ ಆಗ್ಲೇ ನಾವು ಮಾತಾಡ್ತಾ ಇದ್ದೀವಿ ಮುಂಡೋಡಿಗೆ ಅವ್ರ ಬಗ್ಗೆ ಬರ್ತಾ ಅಲ್ಲಿ ಮಾತಾಡ್ಕೊತ ಕೂತ್ಕೊಂಡು